ಚಟ ನಿನ್ನ ತಂದೆಯ ಕಣ್ಣಿಗೆ ಕಾಣಲಿಲ್ಲಲ್ಲ, ಅದು ನಮ್ಮ ಪುಣ್ಯ ಅಂತ ಅನ್ಕೋಬೇಕು. ನನ್ನ ಮಗನ ಸಮಾನವಾಗಿರುವ ಉತ್ತರ ಹೆಸರಿಗೆ ಬರೆದಿಟ್ಟಿದ್ದೇನೆ. ಹಾಲಿನಲ್ಲಿ ವಿಷ ಹಾಕಿಕೊಳ್ಬೇಕಾದ್ರೆ ನನ್ನ ಎಂತ ಕೇಳುವ ಅದೆಷ್ಟೊಂದು ಕಠೋರವಾಗಿರ್ಬೇಕು. ನಮಸ್ಕಾರ, FM ನ್ಯೂಸ್ಗೆ ಸ್ವಾಗತ. ನಾನು ಭಾರ್ಗವಿ. ಇದೀಗ ಬಂದ ನ್ಯೂಸ್ ಅಪ್ಡೇಟ್. ವಿಜಯಪುರದಲ್ಲಿ ಕೌಟುಂಬಿಕ ಹಾಸ್ಯ ನಾಟಕ ಹೆಂಡತಿಗೆ ತಕ್ಕ ಗಂಡ, ಭರ್ಜರಿ ಜನಮೆಚ್ಚುಗೆ ಮನಮುಟ್ಟುವ ನಾಟಕ. ವಿಜಯಪುರ ನಗರದ ವಜ್ರ ಹನುಮಾನ್ ಕೋಲಾರ ರಸ್ತೆಯ ಪಕ್ಕದಲ್ಲಿ ಪ್ರದರ್ಶನಗೊಳ್ಳುತ್ತಿರುವ ಕೌಟುಂಬಿಕ ಹಾಸ್ಯ ನಾಟಕ ಹೆಂಡತಿಗೆ ತಕ್ಕ ಗಂಡ ಪ್ರೇಕ್ಷಕರಿಂದ ಉತ್ತಮ ಪ್ರತಿಕ್ರಿಯೆ ಪಡೆದುಕೊಳ್ಳುತ್ತಿದೆ. ಕುಟುಂಬ ಸಮೇತರಾಗಿ ಆಗಮಿಸುತ್ತಿರುವ ಪ್ರೇಕ್ಷಕರು ನಾಟಕವನ್ನು ವೀಕ್ಷಿಸಿ ಮನಸಾರೆ ನಗುತ್ತಾ ಕಲಾವಿದರ ಅಭಿನಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದಾರೆ. ನಾಟಕದಲ್ಲಿ ಹಾಸ್ಯದ ಜೊತೆಗೆ ಕೌಟುಂಬಿಕ ಮೌಲ್ಯಗಳು, ಸಂಬಂಧಗಳ ಮಹತ್ವ ಹಾಗೂ ಮನರಂಜನೆಯ ಸಂದೇಶವನ್ನು ಮನಮುಟ್ಟುವ ರೀತಿಯಲ್ಲಿ ಪ್ರಸ್ತುತಪಡಿಸಲಾಗುತ್ತಿದೆ. ಇದರಿಂದ ಎಲ್ಲ ವಯೋಮಾನದ ಪ್ರೇಕ್ಷಕರ ಮನ ಗೆಲ್ಲುವಲ್ಲಿ ನಾಟಕ ಯಶಸ್ವಿಯಾಗಿದೆ. ಪ್ರತಿದಿನ 2 ಪ್ರದರ್ಶನಗಳು ನಡೆಯುತ್ತಿದ್ದು, ಮೊದಲ ಪ್ರದರ್ಶನ ಮಧ್ಯಾಹ್ನ 3:15ಕ್ಕೆ, ಎರಡನೇ ಆಟ ಸಂಜೆ 6:30 ಗಂಟೆಗೆ ಆರಂಭವಾಗುತ್ತದೆ. ಪ್ರತಿಯೊಂದು ಪ್ರದರ್ಶನಕ್ಕೂ ಉತ್ತಮ ಸಂಖ್ಯೆಯಲ್ಲಿ ಪ್ರೇಕ್ಷಕರು ಆಗಮಿಸಿ ಕಲಾವಿದರನ್ನು ಪ್ರೋತ್ಸಾಹಿಸುತ್ತಿದ್ದಾರೆ. ಈ ಸಂದರ್ಭದಲ್ಲಿ ನಾಟಕದ ಕಲಾವಿದರು ಹಾಗೂ ಪ್ರೇಕ್ಷಕರು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡು ಇಂತಹ ಕೌಟುಂಬಿಕ ಮನರಂಜನಾ ನಾಟಕಗಳಿಗೆ ಸಾರ್ವಜನಿಕರು ಹೆಚ್ಚಿನ ಬೆಂಬಲ ನೀಡುತ್ತಿರುವುದು ಸಂತಸದ ವಿಚಾರ ಎಂದು ಹೇಳಿದರು. ನಾಟಕದಲ್ಲಿ ಭೂತಾಳಿ ಪೂಜಾರಿ, ಶಿವು ಬ್ಯಾಡಗಿ ಹಾಗೂ ಶೀಮಾ ಬಿಜಾಪುರ್ ಪ್ರಮುಖ ಪಾತ್ರಗಳಲ್ಲಿ ಅಭಿನಯಿಸುತ್ತಿದ್ದು, ಅದ್ಭುತ ಹಾಸ್ಯಾಭಿನಯ ಮತ್ತು ಸಂಭಾಷಣೆಗಳ ಮೂಲಕ ಪ್ರೇಕ್ಷಕರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಒಟ್ಟಾರೆಯಾಗಿ ಹೆಂಡತಿಗೆ ತಕ್ಕ ಗಂಡ ನಾಟಕ ವಿಜಯಪುರದಲ್ಲಿ ಯಶಸ್ವಿ ಪ್ರದರ್ಶನ ಕಾಣುತ್ತಿದ್ದು, ಕುಟುಂಬ ಸಮೇತರಾಗಿ ವೀಕ್ಷಿಸಬಹುದಾದ ಮನರಂಜನಾ ನಾಟಕವಾಗಿ ಜನಪ್ರಿಯತೆ ಗಳಿಸಿದೆ. ನಿಮ್ಮ ಬಿಜಾಪುರದಲ್ಲಿ ನಡೆದಂತಹ ಹೆಂಡತಿಗೆ ತಕ್ಕ ಗಂಡ ಶ್ರೀ ಗುರು 1008 ಜಗದ್ಗುರು ರೇಣುಕಾಚಾರ್ಯ ನಾಟ್ಯ ಸಂಘ ಮೈಂದರಿ ಕಂಪನಿಯವರ ವತಿಯಿಂದ ತುಂಬ ಒಳ್ಳೆಯ ಸಂದೇಶ ಕೊಡುವಂತಹ, ಸಮಾಜ ಸುಧಾರಣೆಗೆ ಅತಿ ಅವಶ್ಯಕವಾದಂತಹ ಉದಾಹರಣೆಯನ್ನು ಇಟ್ಕೊಂಡು ಬಂದಂತಹ ನಾಟಕ ಹಾಸ್ಯಭರಿತವಾಗಿದೆ, ದುಃಖಭರಿತವಾಗಿದೆ. ಪ್ರತಿಯೊಬ್ಬ ಹೆಣ್ಣು ಮಕ್ಕಳು, ಗಂಡು ಮಕ್ಕಳು ಸಮೇತವಾಗಿ, ಸಂಸಾರ ಸಮೇತವಾಗಿ ನೋಡಲೇಬೇಕಾದಂಥ ಅತಿ ಅವಶ್ಯಕವಾದಂತಹ ನಾಟಕ ನಿಮ್ಮೂರಲ್ಲೇ ಬಂದಿದೆ. ನಿಮ್ಮೂರ ಕಲಾವಿದರು ತಾವೆಲ್ಲರೂ ಬಂದು ಸಂಸಾರ ಸಮೇತವಾಗಿ ಈ ನಾಟಕವನ್ನು ನೋಡಿ ನಮ್ಮಂಥ ಕಲಾವಿದರಿಗೆ ಹರಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಖಂಡಿತ ತಾವೆಲ್ಲರೂ ಬರಬೇಕು. ನಾನು ನಿಮ್ಮನ್ನ ಪ್ರೀತಿಯ ಹಾಸ್ಯ ಕಲಾವಿದ, ಚಲನಚಿತ್ರ ನಟ, ದಿವಂಗತ ರಾಜು ತಾಳಿಕೋಟೆಯ ದ್ವಿತೀಯ ಪುತ್ರ ದಾವಲ್ ತಾಳಿಕೋಟೆಯ ಅನಂತ ನಮಸ್ಕಾರಗಳು. ಈ ವಿಡಿಯೋ ಮಾಡುವ ಉದ್ದೇಶ ಏನಪ್ಪ ಅಂದರೆ, FM ನ್ಯೂಸ್ ಚಾನಲ್ ಅವರಿಗೆ ನಮ್ಮ ಅನಂತ ಧನ್ಯವಾದಗಳು. ಇದೇ ನಿಮ್ಮ ಬಿಜಾಪುರ ನಗರದ ಇಬ್ರಾಹಿಂಪುರ್ ಗೇಟ್ ಬಳಿ ಹಾಕಿರುವಂಥ ವಜ್ರ ಹನುಮಾನ್ ಗೇಟ್ ಬಳಿ ಹಾಕಿರುವಂಥ ಶ್ರೀ 1008 ಜಗದ್ಗುರು ರೇಣುಕಾಚಾರ್ಯ ನಾಟ್ಯ ಸಂಘ ಮೈಂದರಿಗೆ ಕಂಪನಿಯವರ ನಾಟಕ ಶ್ರೀಯುತ ಯಲ್ಲೇಶ್ ಯಾಳಗಿ ವಿರಚಿತ ಹೆಂಡತಿಗೆ ತಕ್ಕ ಗಂಡ. ಈ ನಾಟಕದಲ್ಲಿ ಪ್ರಮುಖ ಪಾತ್ರದಲ್ಲಿ ಸಿನಿಮಾ ನಟಿಯಾಗಿರುವಂಥ ಮಹೇಂದ್ರಗಿ ನೀತಾ ಅವರು ಕೂಡ ಕಾಣಿಸ್ಕೊಳ್ತಾ ಇದ್ದಾರೆ. ಅದೇ ರೀತಿ ಕೂಡ ನಾನು ಕೂಡ ಒಂದು ಹಾಸ್ಯ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದೀನಿ. ಹಾಗೂ ಗಿರಿ ದಾವಣಗೆರೆ ಅಂತ, ಮಹಂತೇಶ್ ಬ್ಯಾಡಿಗೆ ಅಂತ, ಸೀಮಾ ಬಿಜಾಪುರ ಅಂತ, ಆಮೇಲೆ ನಮ್ಮ ಮಹಂತೇಶ್ ಹಿರೇಮಠ ಅಂತೇಳಿ, ಹೀಗೆ ಇನ್ನೂ ಹಲವಾರು ತಾರಾಗಣ ಒಳಗೊಂಡೈತಿ. ದಯವಿಟ್ಟು ಬಿಜಾಪುರ ಹಾಗೂ ಸುತ್ತಮುತ್ತಲಿನ ಎಲ್ಲ ಹಳ್ಳಿ ಜನತೆ ಬಂದು ನಾಟಕ ನೋಡಿ ಕಲಾವಿದರನ್ನ ಪ್ರೋತ್ಸಾಹಿಸಿ, ಬೆಳೆಸಿ, ಕಲೆಯನ್ನು ಉಳಿಸಿ ಅಂತೇಳಿ ಮತ್ತೊಮ್ಮೆ ಮುಗಿದೊಮ್ಮೆ ಈ ನಮ್ಮ FM ನ್ಯೂಸ್ ಚಾನಲ್ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ಕಲಾವಿದರನ್ನ ಪ್ರೋತ್ಸಾಹಿಸಿ, ಬೆಳೆಸಿ, ಉಳಿಸಿ. ಹೆಂಗ ಅನಿಸ್ತಾಗ ನಾಟಕ? ತುಂಬ ಚೆನ್ನಾಗಿದೆ ರೀ. ಫ್ಯಾಮಿಲಿ ಕೂತ್ಕೊಂಡು ನೋಡ್ಬೋದು. ಒಳ್ಳೆ ಕಾಮಿಡಿ ಇದೆ, ಚೆನ್ನಾಗಿದೆ. ಲಾಸ್ಟ್ ಸೀನ್ ಅಂತೂ ಸಖತ್ತಾಗಿದೆ, ಎಮೋಷ್ನಲ್ ಇದೆ, ತುಂಬ ಚೆನ್ನಾಗಿದೆ. ಎಲ್ಲರೂ ನೋಡ್ಬೋದು. ಎಲ್ಲರೂ ನೋಡ್ಬೋದು, ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ಸಮೇತ ನೋಡ್ಬೋದು, ಕಾಮಿಡಿ ಇದೆ, ಒಳ್ಳೆ ಸರಿ, ಓಕೆ, ಥ್ಯಾಂಕ್ಸ್. ಚಲೋ ಅವ್ರಿ, ಚೆನ್ನಾಗೈತೆ. ಒಟ್ಟು ಫ್ಯಾಮಿಲಿ ಎಲ್ಲರೂ ನೋಡ್ಬೋದು, ಸಣ್ಣ ಹುಡುಗರಿಂದ ಎಲ್ಲರೂ ನೋಡ್ಬೋದ್ರೆ. ಏನಿಲ್ಲ, ಚಲೋ ಐತೆ. ಹೌದ್ರಿ? ಎರಡನೇ ಸಲ ನಾ ಬರೋದು. ಹೌದ್ರಿ? ಆದ್ರೆ ಮತ್ತೆ ಯಾರು ಕಳಿಸ್ಬೇಕಲ್ರಿ? ಸೂಪರ್ ಅಂತದ್ದು ಎಲ್ಲಿ ನೋಡಿಲ್ಲ, ಪಿಕ್ಚರ್ದಲ್ಲಿ ನೋಡ್ತಿರ್ತೀವಿ. ನ್ಯಾಚುರಲ್ ಆಗಿ ನೋಡೋದೇನದಲ್ಲ, ಭಾಳ ಅತ್ಯುತ್ತಮವಾದದ್ದು. ಅವ್ರ ನಟನೆಗೆ ನಾವು ಮೆಚ್ಚಬೇಕು. ಆ ತಾಯಿ ಏನು ಮಾಡಿದಾರಲ್ಲ, ಈಗ ಎಕ್ದಮ್ ಈಗ ನಿಂತಿದಾರಲ್ಲ, ಆ ಸೀನ್ ಎಲ್ರಿಗೂ ಬರೋ ಸಾಟಿಲ್ಲ. ಭಾಳ ಕಷ್ಟದ ಕೆಲಸ ಅದು. ಅಂತ ಒಂದು ಆ್ಯಕ್ಟಿಂಗ್ ಮಾಡಿದಾರಲ್ಲ, ಭಾಳ ಖುಷಿ ಆಯಿತು. 120 ರೂಪಾಯಿ ಇದು ಏನೂ ಅಲ್ಲ. ಅವರು 500 ರೂಪಾಯಿ 1000 ರೂಪಾಯಿ ಇಟ್ಟರು ಅಡ್ಡಿ ಇಲ್ಲ. ಅಂಥ ಒಂದು ಟಿಕೆಟ್ ಇಟ್ಟುಕೊಂಡ್ರು ನೋಡುವಂಥದ್ದು. ಇದು ಭಾಳ ಅತ್ಯುತ್ತಮವಾದ ಪಿಕ್ಚರ್ ಇದು. ಮೈಂದರಿಗೆ ಅನ್ನೋದು ನನ್ನ ತಾಲೂಕ, ನನ್ನ ಆಳಂದ ತಾಲೂಕ ನಂದು. ಮೈಂದರಿಗೆ ಕೂಡ ನನ್ನ ಹತ್ತಿರದ ಊರು. ಅಲ್ಲೇ ನನ್ನ ಊರಿದೆ ಸರಸಂಬ ಅಂತ. ಭಾಳ ಖುಷಿ ಆಯಿತು. ನನ್ನ ಊರಿದವ್ರು ಬಂದು ಇಲ್ಲಿ ಮಾಡಿದಾರಲ್ಲ, ಎಂಥ ಒಂದು ಸೌಭಾಗ್ಯ ನಮ್ಮ ವಿಜಯಪುರದಲ್ಲಿ ಕಂಡದ್ದು. ಭಾಳ ಖುಷಿ ಆಯಿತು. ಧನ್ಯವಾದ.
ನಿನ್ನ ಕೆಟ್ಟ ಚಟ ನಿನ್ನ ತಂದೆಯ ಕಣ್ಣಿಗೆ ಕಾಣಲಿಲ್ಲಲ್ಲ, ಅದು ನಮ್ಮ ಪುಣ್ಯ ಅಂತ ಅನ್ಕೋಬೇಕು. ಗೊತ್ತಲು ನನ್ನ ಮಗನ ಸಮಾನವಾಗಿರುವ ವೃತ್ತಿಯನ್ನು ಹೆಸರಿಗೆ ಬರೆದಿಟ್ಟಿದ್ದೆ. ಹಾಲಿನಲ್ಲಿ ವಿಷ ಹಾಕಿಕೊಳ್ಬೇಕಾದ್ರೆ ನನ್ನ ಎಂತ ಕೇಳುವ ಅದೆಷ್ಟೊಂದು ಕಠೋರವಾಗಿರ್ಬೇಕು. ಓಂ ಶ್ರೀ ಭಾಗ್ಯವಂತಿ ಜ್ಯೋತಿಷ್ಯಾಲಯ, ಭಾಗ್ಯವಂತಿ ಆರಾಧಕರು ಪಂಡಿತ್ ರಾಘವೇಂದ್ರ ಜೋಶಿ. ಸಮಸ್ಯೆಗಳಾದ ಉದ್ಯೋಗದಲ್ಲಿ ತೊಂದರೆ, ಪ್ರೀತಿಯಲ್ಲಿ ನಂಬಿ ಮೋಸ, ಸ್ತ್ರೀ ಪುರುಷ ಪ್ರೇಮ ವಿಚಾರ, ಗಂಡ ಹೆಂಡತಿ ಕಿರಿಕಿರಿ, ಇಷ್ಟಪಟ್ಟವರು ನಿಮ್ಮಂತೆ ಆಗಲು, ಗಂಡ ಪರಸ್ತ್ರೀ ಸಹವಾಸ ಬಿಡಿಸಲು, ಪ್ರೀತಿ ಪ್ರೇಮಕ್ಕೆ ಮನೆಯವರ ಅಡ್ಡಿ, ಸಾಲದ ಬಾಧೆ, ಕೋರ್ಟ್ ಕಚೇರಿ, ಎಷ್ಟೇ ಸಂಪತ್ತಿದ್ದರೂ ಮನಃಶಾಂತಿ ಕೊರತೆ, ಮಾಟ ಮಂತ್ರ, ಆಸ್ತಿ ವಿಚಾರ, ಶತ್ರುನಾಶ, ಅತ್ತೆ ಸೊಸೆ ನಾದಿನಿ ಕಿರಿಕಿರಿ, ಇನ್ನೂ ನಿಮ್ಮ ಜೀವನದ ಯಾವುದೇ ಸಮಸ್ಯೆ ಇರಲಿ, ಎಷ್ಟೇ ಕಠಿಣವಾಗಿರಲಿ, ಶ್ರೀ ಭಾಗ್ಯವಂತಿ ಪೂಜಾ ಶಕ್ತಿಯಿಂದ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಫೋನಿನ ಮುಖಾಂತರ ಶಾಶ್ವತ ಪರಿಹಾರ, 100% ಶಾಶ್ವತ ಪರಿಹಾರ. ದೂರದ ಊರಿನವರಿಗೆ ದೂರವಾಣಿ ಹಾಗೂ ವಾಟ್ಸ್ಆಪ್ ಮೂಲಕ ಸಂಪರ್ಕದಲ್ಲಿರುತ್ತಾರೆ. ಓಂ ಶ್ರೀ ಭಾಗ್ಯವಂತಿ ಜ್ಯೋತಿಷ್ಯಾಲಯ. ಒಂದು ಕರೆ ನಿಮ್ಮ ಜೀವನ ಬದಲಿಸಬಹುದು. ನಿಮ್ಮ ಸಮಸ್ಯೆಗಳ ಫೋನಿನ ಮೂಲಕ ವಿಶೇಷ ಪರಿಹಾರ ಮಾಡಲಾಗುವುದು. ಸಂಪರ್ಕಿಸಿ 9901238550.